ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲದಾಗಿ ನಮಗೆ ಬರುತ್ತೆ. ಇವತ್ತು ನಾನು ಹೇಳ್ಕೊತಿರುವಂತಹ ಕ್ರೋಶೆ ಡಿಸೈನ್ಗೆ ಬಂದುಬಿಟ್ಟು 6 ದಾರ ನಾರ್ಮಲ್ ಆಗಿರೋಂತಹ ಒಂದು ನೀಡಲ್ನ ತೊಗೊಂಡಿದ್ದೀನಿ. ಒಂದು 10 mm ನೀಡಲ್ನ ತೊಗೊಂಡಿರೋದು ಇವತ್ತು. ಫಸ್ಟ್ ನೋಡಿ, ನಾನು ಲಾಕ್ ಮಾಡ್ಕೊತಿದ್ದೀನಿ. ಥ್ರೆಡ್ನ ಸೆಕ್ಯೂರ್ ಮಾಡೋದಕ್ಕೋಸ್ಕರ ಫಸ್ಟು 2 ಸರಿ ಸೇಮ್ ಪಾಯಿಂಟಿಗೆ ಬಂದು ಡಬಲ್ ಲಾಕ್ನ ಮಾಡಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನಾನಿಲ್ಲಿ ನೋಡಿ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಆನಂತರ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಮತ್ತೊಂದು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಈ ಡಿಸೈನ್ ಮಾತ್ರ ಫಸ್ಟ್ ಬೇಸ್ ಲೈನ್, ಇದು ಬೇಸ್ ಲೈನ್ ಆದಮೇಲೆ ಬೇರೆ ರೀತಿ ಡಿಸೈನ್ ಬರುತ್ತೆ ನೋಡಿ. ಈ ರೀತಿ ನಾನೊಂದು 3 ಚೈನ್ನ 3ರಿಂದ 4 ಲಾಕ್ನ ಮಾಡ್ಕೊತಿದ್ದೀನಿ ಡಬಲ್ ಕ್ರೋಶದ್ದು. 4 ಆದಮೇಲೆ ಒಂದು ಬೀಡ್ಸ್ನ ಇಲ್ಲಿ ತೊಗೊತೀನಿ. 3 mm ಬೀಡ್ಸ್ನ ತೊಗೊತಿರೋದು. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಹೇಳಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಬೋದು ನೋಡಿ. ಈ ರೀತಿ ಬೀಡ್ಸ್ ಹಾಕ್ಕೊಂಡಾದ್ಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಈ ಡಬಲ್ ಕ್ರೋಶ ಕಂಬಗಳನ್ನ ಆದಷ್ಟು ಹತ್ತಿರ ಬರೋ ಹಾಗೆ ಹಾಕ್ಕೊಳ್ಳಿ, ಅವಾಗ ಡಿಸೈನ್ ತುಂಬ ನೀಟಾಗಿ ಕಾಣುತ್ತೆ. ಒಂದು ಬೀಡ್ಸ್ ಹಾಕ್ಕೊಂಡ್ಮೇಲೆ ಮತ್ತೆ 4 ಡಬಲ್ ಕ್ರೋಶ ಕಂಬನ ನಾನಿಲ್ಲಿ ಮಾಡ್ತಾ ಇರೋದು. ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಗಮನ ಇಟ್ಟು ನೋಡ್ಕೊಳ್ಳಿ, ಆವಾಗ ನಿಮ್ಗೆ ತುಂಬ ಈಸಿ ಆಗುತ್ತೆ ಡಿಸೈನ್ನ ಹಾಕ್ಕೊಳ್ಳೋದು ಕೂಡ ನೋಡಿ. ಈ ರೀತಿ 3 ಚೈನ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು 4ನೇದು ಡಬಲ್ ಕ್ರೋಶ ಕಂಬನ ಹಾಕ್ಕೊತಿದ್ದೀನಿ ನೋಡಿ. 4 ಆದಮೇಲೆ ಮತ್ತೆ 3 mm ಬೀಡ್ಸ್ನ ಮತ್ತೆ ತೊಗೊತೀನಿ. ಇದು ಬೇಸ್ ಲೈನು ಫುಲ್ಲು ಇದೇ ರೀತಿ ಡಿಸೈನ್ ಬರುತ್ತೆ ನೋಡಿ. ಈ ರೀತಿ ಒಂದು ಬೀಡ್ಸ್ನ ತೊಗೊಂಡು ಮತ್ತೆ ಸೇಮ್ ಸೂಜಿ ಮೇಲೆ ದಾರ ತೊಗೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಈ ರೀತಿ ನಾನು ಫುಲ್ಲು ಡಿಸೈನ್ನು ಹಾಕ್ಕೊಳ್ತೀನಿ ನೋಡಿ. ಈ ರೀತಿ ಹಾಕಿದ್ದೀನಿ ಚೈನ್ಸ್ನ. ಕೊನೆಯಲ್ಲಿ ಎಂಡಿಂಗ್ನಲ್ಲಿ ಬಂದುಬಿಟ್ಟು 4 ಡಬಲ್ ಕ್ರೋಶ ಕಂಬ ಆದಮೇಲೆ 2 ಚೈನ್ನ ಹಾಕಿ ಥ್ರೆಡ್ಸ್ನ ಕಟ್ ಮಾಡ್ಕೊತಿದ್ದೀನಿ. ಹೀಗೆ ಕಟ್ ಮಾಡ್ಕೊಂಡಾದ್ಮೇಲೆ ಥ್ರೆಡ್ಸ್ ಲಾಕ್ ಆಗುತ್ತೆ. ನಂತರ ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂಬದಿಯಲ್ಲಿ ಹೀಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು. ಇದು ಬೇಸ್ ಲೈನ್ಸ್ ಹೀಗೆ ಹಾಕ್ಕೊಳ್ಳಿ. ಇದು ಆದಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ನಲ್ಲಿ ಒಂದು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ರೆಡ್ ಕಲರ್ ಒಂದು 6 ಎಳೆ ದಾರವನ್ನು ತೊಗೊಂಡು ತುದಿಯಲ್ಲಿ ಲಾಕ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಒಂದು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಶೇಪ್ ಚೇಂಜ್ ಇದೆ ರಿಂಗ್ ಬೀಡ್ಸ್ನಲ್ಲೇ. ಆ ರೀತಿ ಒಂದು ಬೀಡ್ಸ್ನ ತೊಗೊಂಡು ಬೀಡ್ಸ್ಗೆ ಡೈರೆಕ್ಟಾಗಿ ಒಂದು 2 ಸರಿ ಲಾಕ್ನ ಮಾಡ್ಕೊಳ್ಳೋಣ. ಫಸ್ಟು 2 ಲಾಕ್ನ ಟೈಟಾಗಿ ಎಳ್ಕೊಂಡು ಮಾಡಿಕೊಡಿ. ಆನಂತರ ನೋಡಿ ಸೂಜಿನ ನೀಡಲ್ನ ಈಗ ಯೂಸ್ ಮಾಡುವಂಥದ್ದು. ಈ ಲಾಕ್ ಮಾಡಿರೋಂತಹ ಸೆಂಟ್ರ್ ಪಾಯಿಂಟ್ ಇರುತ್ತಲ್ಲ, ಆ ಪಾಯಿಂಟ್ ಒಳಭಾಗದಿಂದ ನಾವು ಇಲ್ಲಿ ನೀಡಲ್ನ ಪಾಸ್ ಮಾಡ್ಕೊಬೇಕಾಗತ್ತೆ. ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡ್ಕೊಂಡು ಆದಮೇಲೆ ನೋಡಿ ಹಿಂಬದಿಯಲ್ಲಿ ಎಷ್ಟೋ ಥ್ರೆಡ್ಸ್ನ ಹಿಂಬದಿಯಲ್ಲಿ ಒತ್ತಿಟ್ಕೊಂಡು ನಂತರ ಒಂದು ಲಾಕ್ನ ಮಾಡ್ಕೊಳ್ಳಿ. ಸೂಜಿ ಮೇಲೆ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶನ ಫಸ್ಟ್ ಸ್ಟೆಪ್ನಲ್ಲಿ ಮಾಡ್ಕೊಳ್ಳಿ ನೀವು, ಓಕೆನಾ. ನಾನಿಲ್ಲಿ ಸೂಜಿ ಮೇಲೆ ದಾರ ತೊಗೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡ್ಕೊಂಡು ಆದಮೇಲೆ ಒಂದು 2 ಚೈನ್ನ ಹಾಕ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ಫಸ್ಟಿಗೆ ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ, ಆನಂತರ 2 ಚೈನ್ನ ಹಾಕ್ಕೊಂಡು ಇಲ್ಲಿ ನಾನು ಡಬಲ್ ಕ್ರೋಶನ್ನೇ ಮಾಡ್ಕೊತಿದ್ದೀನಿ. ನೋಡಿ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಬೇಕು. ಫುಲ್ ರಿಂಗಲ್ಲೂ ಹಾಗೆಯೇ ಮಾಡೋದು. ಫಸ್ಟ್ ಒಂದು 3ರಿಂದ 4 ಸರಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಹಿಂಭಾಗದಲ್ಲಿ ಎಷ್ಟೋ ಥ್ರೆಡ್ಸ್ ಇದೆ ಅಲ್ವ ಲಾಕ್ ಮಾಡಿದ್ದು, ಅದು ಕಟ್ ಮಾಡ್ಕೊಳ್ಳೋಣ. ಇಷ್ಟುದ್ದ ಅವಶ್ಯಕತೆ ಏನಿಲ್ಲ. ಒಂದು 3 to 4 ಟೈಮ್ ನಾವು ಡಬಲ್ ಕ್ರೋಶ ಆದಷ್ಟೇ ಕಟ್ ಮಾಡ್ಕೊಂಬಿಡಿ, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಂತರ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋದು. ಸೂಜಿ ಮೇಲೆ ದಾರ ತೊಗೊಂಡು
ಡಬಲ್ ಕ್ರೋಶನ್ನ ಕಂಟಿನ್ಯೂ ಮಾಡಬೇಕು. ಈ ರಿಂಗ್ ಫುಲ್ ಕಂಪ್ಲೀಟ್ ಆಗೋ ತನಕನೂ ಕೂಡ ಇದೇ ರೀತಿ ನಾನು ಡಬಲ್ ಕ್ರೋಶದಿಂದ ಕಂಪ್ಲೀಟ್ ಮಾಡ್ಕೊತೀನಿ. ಈಗ ನೋಡಿ ಈ ರೀತಿ ಕಂಪ್ಲೀಟ್ ಆಗಿದೆ. ಕೊನೆಯಲ್ಲಿ ಬಂದುಬಿಟ್ಟು ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆಯೋ ಅದೇ ಪಾಯಿಂಟಿಗೆ ರಿಟರ್ನ್ ಬಂದುಬಿಟ್ಟು ಒಂದು ಲಾಕ್ನ ಮಾಡಿ, ಲಾಕ್ ಆದಮೇಲೆ ಒಂದು 2 ಚೈನ್ನ ಹಾಕ್ಕೊಳ್ಳಿ. ನೋಡಿ ಹೀಗೆ 2 ಚೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳೋಣ. ಎಸ್ ನೋಡಿ ಹೀಗೆ ಕಟ್ ಮಾಡಿಕೊಂಡ್ರೆ ಲಾಕ್ ಸೆಕ್ಯೂರ್ ಆಗುತ್ತೆ. ಓಕೆನಾ. ನಂತರ ಅದನ್ನ ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂಭಾಗದಲ್ಲಿ ಅಟ್ಯಾಚ್ ಮಾಡಿಕೊಂಡ್ರೆ ಡಿಸೈನು ನೀಟಾಗಿ ಬರುತ್ತೆ. ಓಕೆ, ಇಷ್ಟು ಮಾಡ್ಕೊಂಡು ಆದಮೇಲೆ ನೋಡಿ ಈ ರೀತಿ ಒಂದು 2 ಮಾಡ್ಕೊಂಡಿದ್ದೀನಿ. ಇಷ್ಟು ಆದಮೇಲೆ ನಾನು ನಾರ್ಮಲ್ ನೀಡಲು ರೆಡ್ ಕಲರ್ ಥ್ರೆಡ್ಸ್ನ ತೊಗೊಂಡು ಫಸ್ಟ್ ಒಂದು ಸೈಡ್ನಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಆ ನಂತರ 2 ಬೀಡ್ಸ್ನ ತೊಗೊತಾ ಇರೋದಿಲ್ಲಿ ನೋಡಿ. ಫಸ್ಟ್ ಥ್ರೆಡ್ಡಲ್ಲಿ ಲಾಕ್ ಮಾಡಿ 2 ಬೀಡ್ಸ್ನ ತೊಗೊಂಡು ಫಸ್ಟ್ ಬೀಡ್ಸ್ ಬಿಟ್ಟು ಸೆಕೆಂಡ್ ಬೀಡ್ಸ್ ಬಡಭಾಗದಿಂದ ನೀಡಲ್ನ ಪಾಸ್ ಮಾಡಿ ಆನಂತರ ಕ್ರೋಶೆ ಡಿಸೈನ್ಸ್ಗೆ ಅಟ್ಯಾಚ್ ಮಾಡ್ತಿರೋದು ನಾನು. ಈ ರೀತಿ ನೀಡಲ್ನ ಪಾಸ್ ಮಾಡಿ ಅಟ್ಯಾಚ್ನ ಮಾಡಿಕೊಡಿ. ನೋಡಿ ಈ ರೀತಿ ನಾನು ಒಂದು 70% ಆಗೋ ತನಕ ನಾನು ಈ ರೀತಿ ಬೀಡ್ಸ್ಗಳನ್ನ ಹಾಕಿ ಕವರ್ ಮಾಡ್ತಾ ಬರ್ತೀನಿ ಡಿಸೈನಿಗೆ. ನೀವು ಇದೇ ಬೀಡ್ಸ್ ಹಾಕಬೇಕು ಅಂತೇನಿಲ್ಲ, ನೀವು ಬೇರೆ ರೌಂಡ್ ಬೀಡ್ಸ್ನ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ 3 mm ಸ್ವಲ್ಪ ದೊಡ್ಡಕ್ಕಿರೋಂಥ ಬೀಡ್ಸ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ 3 mm ಚಿಕ್ಕದಾದಂತಹ ಒಂದು ಬೀಡ್ಸ್ನ ತೊಗೊಂಡಿದ್ದೀನಿ ಸುದ್ದಿಯಲ್ಲಿ, ಮತ್ತು ಮಧ್ಯೆ ಸ್ವಲ್ಪ ಡಿಸೈನ್ ಇರುವಂತಹ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಬೇರೆ ಬೀಡ್ಸ್ಗಳನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಆದಷ್ಟು ಹತ್ತತ್ರಕ್ಕೆ ಹಾಕ್ತಾ ಬರ್ರಿ, ಗ್ಯಾಪ್ ಅವಶ್ಯಕತೆ ಏನಿಲ್ಲ. ಇಲ್ಲಿ ಒಂದು 70% ಕವರ್ ಆಗೋಷ್ಟು ಇದೇ ರೀತಿ ಒಂದು ಈ ಥರ ಡಿಸೈನ್ ಬೀಡ್ಸು ಮತ್ತು ಚಿಕ್ಕದಾಗಿರುವಂತಹ ಬೀಡ್ಸ್ನ ತೊಗೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನೋಡಿ ಹೀಗೆ ಟೈಟ್ ಮಾಡಿಕೊಂಡ್ರೆ ಲಾಕ್ನ ಮಾಡಿಕೊಡಿ. ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕೈ ಜಾರೋ ಅನಿಸುತ್ತೆ, ಬಟ್ ಆದರೆ ಒಂದು 2-3 ಸರಿ ಮಾಡಿದ್ಮೇಲೆ ನಿಮಗೆ ಕಾನ್ಫಿಡೆಂಟಾಗಿ ಮಾಡ್ಬೋದು. ನಾನು ಈ ರೀತಿ ಅದನ್ನು ಫುಲ್ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಹೇಗೆ ಅಂತ ತೋರಿಸ್ತೀನಿ. ಈಗ ನೆಕ್ಸ್ಟ್ ನೋಡಿ 2 ದಾರದಲ್ಲಿ ಫಸ್ಟ್ ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಬೇಸ್ ಲೈನಿಗೆ ಲಾಕ್ನ ಮಾಡ್ಕೊಂಡು ಆದಮೇಲೆ ನೋಡಿ ನಾನು ಡಿಸೈನ್ ಮಾಡಿದ್ದು ಹೇಗಿದೆ ಅಂದರೆ ಈ ರೀತಿ 70% ಅಷ್ಟು ನಾನು ಕವರ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಬೀಡ್ಸ್ನ ಹಾಕಿ ಆನಂತರ ಇದನ್ನು ಅಟ್ಯಾಚ್ ಮಾಡೋಣ. ನೋಡಿ ಈ ರೀತಿ ಕಂಪ್ಲೀಟ್ ಮಾಡಿರೋವಂಥದ್ದು. ಮಧ್ಯಭಾಗ ಬರೋ ಹಾಗೆ ನೋಡಿ ನಾವು ನೀಡಲ್ನ ಪಾಸ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಡಿಸೈನ್ ಬಂದಿದೆ. 70% ಅಂದರೆ ಇಷ್ಟು ಕವರ್ ಮಾಡಿದ್ರೆ ಸಾಕು. ಆ ನಂತರ ನಾನು ನೋಡಿ ಥ್ರೆಡ್ನ ಕ್ರೋಶೆ ಡಿಸೈನ್ ಮಧ್ಯಭಾಗದಿಂದ ಮತ್ತೊಂದು ಸರಿ ಡೌನ್ಗೆ ನೀಡಲ್ನ ಪಾಸ್ ಮಾಡ್ಕೊತೀನಿ. ಎಸ್ ನೋಡಿ ಹೀಗೆ ಪಾಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನೊಂದು ರೌಂಡಿಗಿರೋಂತಹ ಒಂದು ಗೋಲ್ಡನ್ ಬೀಡ್ಸ್ನ ಸ್ವಲ್ಪ ದೊಡ್ಡ ಸೈಜ್ ಬೀಡ್ಸು, ಆಮೇಲೆ ಮತ್ತೆ ಚಿಕ್ಕ ಒಂದು 2 mm ಥರ ಚಿಕ್ಕ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಆ ನಂತರ ಫಸ್ಟ್ ಬೀಡ್ಸ್ನ ಬಿಟ್ಟು ಸೆಕೆಂಡ್ ಬೀಡ್ಸ್ ಮೂಲಕ ನಾನು ಮತ್ತು ಕ್ರೋಶೆ ಡಿಸೈನ್ಸ್ ಮೂಲಕ ಪಾಸ್ ಮಾಡಿ ನೀಡಲ್ನ ಕೊನೆಯಲ್ಲಿ ಹಾಕಿರುವಂತಹ ಬೀಡ್ಸಿಂದ ಪಾಸ್ ಮಾಡಿ ಬೇಸ್ ಲೈನಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಡಿಸೈನ್ನು. ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಟೈಟಾಗಿ ಎಳ್ಕೊಳ್ಳಿ, ಜಾರಬಾರ್ದು. ಹೀಗೆ ಅಟ್ಯಾಚ್ ಮಾಡಿಕೊಂಡು ಆನಂತರ ಲಾಕ್ನ ಮಾಡ್ಕೊತಿದ್ದೀನಿ. ನಾನು 2 ಭಾಗದಿಂದ ಕೂಡ ಅದನ್ನು ಲಾಕ್ ಮಾಡ್ತೀನಿ. ಫಸ್ಟು ಹಿಂಭಾಗದಲ್ಲಿ ಟರ್ನ್ ಮಾಡ್ಕೊಂಬಿಡೋಣ. ಓಕೆನಾ. ಹೀಗೆ ಟರ್ನ್ ಮಾಡಿಕೊಂಡು ಎಸ್ ಹೀಗೆ ಈಸಿಯಾಗಿ ಟರ್ನ್ ಮಾಡಿ 2 ಸೈಡಲ್ಲಿ ಬರೋ ಹಾಗೆ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಟೈಟಾಗಿ ಲಾಕ್ ಮಾಡೋದ್ರಿಂದ ಎಲ್ಲೂ ಕೂಡ ಡಿಸೈನ್ ಬಿಚ್ಚಿ ಹೋಗೋದಿಲ್ಲ, ಟೈಟಾಗಿ ಕೂರುತ್ತೆ. ನಂತರ ಎಕ್ಸ್ಟ್ರಾ ಥ್ರೆಡ್ಸ್ಗಳನ್ನ ಕಟ್ ಮಾಡಿಕೊಂಡ್ರೆ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈ ರೀತಿ ನಾನು ನಿಮಗೆ ಸ್ಯಾಂಪಲ್ಗೋಸ್ಕರ 2 ಈ ರೀತಿ ಮಾಡಿ ತೋರಿಸಿದ್ದೀನಿ ಡಿಸೈನಲ್ಲಿ. ಫೈನಲಿ ನೋಡಿ ನಾನು 2 ಮಾಡಿದ್ದೀನಿ. ಡಿಸೈನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ರೈಡಲ್ ಸ್ಯಾರಿ ಆಗಿರ್ಬೋದು, ತುಂಬ ರಿಸೆಪ್ಷನ್ ಸ್ಯಾರಿಗಾಗಿರ್ಬೋದು, ತುಂಬ ರಿಚ್ ಲುಕ್ ಕೊಡೋಂತಹ ಡಿಸೈನ್ ಇದು. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.